का कर न सको तो बुरा किसी का मत करना। पुष्प नहीं बन सकते तो तुम कांटे बन कर मत रहना। भला किसी का कर न सको तो बुरा किसी का मत करना। पुष्प नहीं बन सकते तो तुम कांटे बन। ವಿಶ್ವ ಭಾರತೀಯ ಟ್ರಸ್ಟ್ ವತಿಯಿಂದ ಓಲ್ಡ್ ಏಜ್ ಹೋಮ್ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಉದ್ಘಾಟಕರಾಗಿರುವಂಥ ಸ್ವಾಮೀಜಿಗಳು, ಎಲ್ಲ ಸ್ವಾಮೀಜಿಗಳು ಅವರೆಲ್ಲ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತು ವಿಶೇಷವಾಗಿ ನಮ್ಮ ಹತ್ರ ಬಿಷಪ್ ಅಯ್ಯನವರಿದ್ದಾರೆ, ಹೊನ್ನಡಿ ಪಾಸ್ಟರ್ಸ್ ಇದ್ದಾರೆ, ಎಲ್ಲ ರಾಜಕೀಯ ಮುಖಂಡರುಗಳಿದ್ದಾರೆ, ಎಲ್ಲ ಪಕ್ಷದ ಮುಖಂಡರುಗಳಿದ್ದಾರೆ. ದಯವಿಟ್ಟು ಕ್ಷಮಿಸಬೇಕು, ಸಮಯದ ಅಭಾವ. ನನಗೆ ಸ್ವಲ್ಪ ಹೈದರಾಬಾದ್ಗೆ ಹೋಗೋದಿದೆ, ಹಾಗಾಗಿ ನಾನು ದಯವಿಟ್ಟು ಯಾರ್ದು ಹೆಸರು ತಗೊಳ್ಳಿಲ್ಲ, ಕ್ಷಮಿಸಬೇಕು. ಯಾಕಂದರೆ ಇವತ್ತು ವಿಜಯ್ ಕುಮಾರು ಸನ್ಮಾನ ಮಾಡೋಕ್ಕೆ 2 ತಾಸು ತಗೊಂಡ, ಆ ಕಡೆ ಹಿಡಿದು ಈ ಕಡೆವರೆಗೂ. ಮತ್ತೆ ನಾನು ಎಲ್ಲರೂ ಹೆಸರು ತಗೋತಾ ಕುಂತರೆ ಭಾಳಷ್ಟು ಸಮಯ ಆಗ್ತದೆ. ಹಾಗಾಗಿ ಇವತ್ತು ಬಹುಶಃ ಈ ಒಂದು ಸೇವೆ ಭಾವನೆ ಇವತ್ತು ಟ್ರಸ್ಟ್ಗಳು ನಡೆಸೋದು, ಇವತ್ತು ವೃದ್ಧಾಶ್ರಮ ನಡೆಸಿರೋದು, ಇವತ್ತು ಅನಾಥ ಮಕ್ಕಳಿಗೆ ಇವತ್ತು ಸೇವೆ ಮಾಡೋದು ಬಹಳ ಕಷ್ಟದ ಸಂಗತಿ. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಂದರೆ, ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಟ್ರಸ್ಟ್ಗಳಿದ್ದಾವೆ, ಬಹಳಷ್ಟು ಸಂಸ್ಥೆಗಳಿದ್ದಾವೆ. ಆದರೆ ಮನಸ್ಸಿನಿಂದ ನಾನು ಮಾಡಬೇಕು, ನಾನು ಅವ್ರಿಗೆ ಸೇವೆ ಮಾಡಬೇಕಂತ ಛಲನಿಂದ ಕೆಲವೊಂದು ಬೊಳ್ಳೆಣಿಕೆ ಟ್ರಸ್ಟ್ಗಳಿದ್ದಾವೆ, ಸಂಸ್ಥೆಗಳಿದ್ದಾವೆ. ಹಾಗಾಗಿ ನಾನು ಯೇಸುದಾಸ್ ಅವರಿಗೆ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ನೀವೇನು ಬಹಳ ದೊಡ್ಡ ರೀತಿಯಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೀರಿ. ಆ ಗುರಿ ಯಶಸ್ವಿ ಆಗಲಿ. ಇವತ್ತಿನ ದಿವಸ ಇಷ್ಟು ಜನ ಸೇರಿ ಇಲ್ಲಿ ಬಂದಿದ್ದಾರೆ, ಇಡೀ ಹೊನ್ನಡಿ ಗ್ರಾಮ ನಿಮ್ಮ ಜೊತೆಗಿದೆ. ಇದ್ರ ಜೊತೆಗೆ ನಮ್ಮ ಒಂದು ನಿಗಮದಲ್ಲಿ ನೀವು ಬಹುಶಃ ತಗೊಂಡಿದ್ರಲ್ಲ ಗೊತ್ತಿಲ್ಲ ನನಗೆ, ಆದಷ್ಟು ಬೇಗ ನಿಮ್ಮ ಒಂದು ಸಂಸ್ಥೆಯಿಂದ ನಮ್ಮ ಜಿಲ್ಲಾ ಆಫೀಸ್ಗೆ ತಾವು ಇಮಿಡಿಯೇಟ್ ಆಗಿ ತಾವು ಫೈಲ್ ಹಾಕಿ, ಅದರಿಂದ ಏನು ಅವಕಾಶ ಸಿಗೋದಿದೆ, ಏನು ಮಾಡಿಸ್ಕೊಡೋದಿದೆ, ನಾನು ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಜನರು ಮಾಡ್ತಾರೆ, ಭಾಳಷ್ಟು ಅಲ್ಲಿ ನೋಡ್ತಾ ಇದ್ದೀನಿ ನಾನು. ಇವತ್ತು ಬಹುಶಃ ನನಗೆ ನನ್ನ ಒಂದು ಮಾಹಿತಿ ಪ್ರಕಾರ ಬೀದರ್ ಜಿಲ್ಲೆಯಲ್ಲಿ 30 ವೃದ್ಧಾಶ್ರಮ ಇದೆ, ಅನಾಥಾಶ್ರಮ ಇದೆ, ಆಮೇಲೆ ಕೆಲವು ಇದಿದೆ. ಆದರೆ ಅವು ಯಾವೂ ಇಲ್ಲ, ಬರೀ ಯಾರು ಇನ್ಸ್ಪೆಕ್ಷನ್ ಬರ್ತಾ ಇದ್ದಾಗ ಮಾತ್ರ ಬರೀ ಬೋರ್ಡ್ ಹಚ್ಚೋದು, ನೀವು ಇದು ಮಾಡ್ಕೊಂಡು ಹೋಗೋದು, ಇಂಥ ಒಂದು ಸಂಸ್ಥೆಗಳು ಇದ್ದಾವೆ. ಹಾಗಾಗಿ ನಾನು ನಿಮ್ಮ ಒಂದು ಸ್ಫೂರ್ತಿ, ನಿಮ್ಮ ಒಂದು ಧೈರ್ಯ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ಇವತ್ತಿನ ದಿವಸದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಅಪ್ಪಾಜಿ ಸ್ವಾಮೀಜಿ ಅವರು ಬಹಳ ಇಡೀ ದೇಶ ಓಡಾಡ್ತಾ ಇದ್ದಾರೆ. ಇವತ್ತು ವಿಶ್ವ ಭಾರತದ ಒಂದು ಸಂಸ್ಥೆ ಇಟ್ಕೊಂಡು ಇವತ್ತು ಎಲ್ಲ ಸಂಸ್ಥೆ, ಎಲ್ಲ ಜನರಿಗೆ ಒಳ್ಳೇದಾಗಬೇಕು, ಇವತ್ತು ಎಲ್ಲರೂ ಪ್ರೀತಿ ಅನ್ಯೋನ್ಯತೆಯಿಂದ ಇರಬೇಕು ಅಂತ ಹೇಳಿ ಇವತ್ತು ಇಡೀ ರಾಜ್ಯ, ಇಡೀ ದೇಶ ಸುತ್ತಾಡ್ತಾ ಇದ್ದಾರೆ ಅವರು. ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಎಲ್ಲೇ ಒಂದು ಬಡ ಮಕ್ಕಳಿಗೆ, ಇಡೀ ಕರ್ನಾಟಕ ಅಲ್ಲ, ಇಡೀ ಮಹಾರಾಷ್ಟ್ರ ಅಲ್ಲ, ಇಡೀ ದೇಶದಲ್ಲಿ ಎಷ್ಟು ಸ್ಟೇಟ್ಸ್ಗಳಿದ್ದಾವೆ ಅಷ್ಟು ಸ್ಟೇಟ್ಗಳೆಲ್ಲ ಅಪ್ಪಾಜಿ ಅವರ ಒಂದು ಬಹಳ ದೊಡ್ಡ ಸೇವೆ ನಡೀತಾ ಇದೆ. ಆ ಒಂದು ಸೇವೆ ಇನ್ನ ಹೆಚ್ಚಿನ ರೀತಿಯಲ್ಲಿ ವಿದೇಶದಲ್ಲಿ ನಡೀಲಿ ಅಂತ ನಾನು ಹಾರೈಸ್ತೀನಿ. ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ಸಂಸ್ಥೆಗಳು ಬರೀ ಈ ಒಂದು ಗ್ರಾಮಕ್ಕೆ, ಬರೀ ಜಿಲ್ಲೆಗೆ ಸೀಮಿತ ಆಗಬಾರ್ದು, ಇಡೀ ರಾಜ್ಯಕ್ಕೆ ಸೀಮಿತ ಆಗಬೇಕು. ನಿಮ್ಮ ಒಂದು ಸೇವೆ ಇಡೀ ರಾಜ್ಯ ಸರ್ಕಾರ ಪರಿಗಣಿಸಬೇಕು. ನಾನು ಅದೇ ಮಾತಾಡ್ತಾ ಇರೋ ಸಮಯದಲ್ಲಿ ಹೇಳಿದೆ ಅಪ್ಪಾಜಿಗೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಒಂದು ಘಟಕವನ್ನು ಉದ್ಘಾಟನೆ ಮಾಡಿ ತಾವು ಅಂತ ಹೇಳಿದೆ ನಾನು. ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆ ಅಂದರೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ವೃದ್ಧಾಶ್ರಮ ಇದ್ದಾರೆ. ಇವತ್ತು ನಾನು ಹೇಳ್ಬಾರ್ದು ಈ ವಿಷಯ. ಇವತ್ತು ಕೆಲವು ತಂದೆ ತಾಯಿಗಳು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಇವತ್ತು ಆ ಮಕ್ಕಳು ಓದ್ತಾರೆ, ಆ ಮಕ್ಕಳು ಓದಿ ಅವ್ರಿಗೆ ವಿದ್ಯಾಭ್ಯಾಸ ಮಾಡಿಸಿ ಇವತ್ತು ಅವ್ರಿಗೆ ನೌಕರಿ ಹಚ್ಚಿಸ್ತಾನ, ಬರೀ ನಮ್ಮ ತಂದೆ ತಾಯಿ ಅಂತ ಹೇಳ್ತಾರೆ. ಎಂದು ಮದುವೆ ಮಾಡ್ಕೊಂಡು ಹೋಗ್ತಾನೆ, ಅಂದಿನ ದಿನ ಯಾವ ತಂದೆ ತಾಯಿ ಇಲ್ಲ, ಅಪ್ಪ ಇಲ್ಲ, ತಾಯಿ ಇಲ್ಲ ಅಂತ ಮಾಡ್ತಾರೆ. ಇವತ್ತು ಬರೀ ಬೀದರ್ ಜಿಲ್ಲೆಯಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಇಂಥ ಒಂದು ತೊಂದರೆಗಳು ಆಗ್ತಾ ಇದ್ದಾವೆ. ನಾನಿಲ್ಲಿ ಬಂದಂಥ ಎಲ್ಲ ತಂದೆ ತಾಯಿಗಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವೆಲ್ಲರೂ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ರೀತಿಯಿಂದ ನೋಡ್ಕೋತಾ ಬಂದರೆ ಇಂಥ ವೃದ್ಧಾಶ್ರಮ ಆಗಲಿ, ಇಂಥ ಅನಾಥಾಶ್ರಮಗಳಾಗಲಿ ನಾವು ಕಮ್ಮಿ ಮಾಡ್ಬೋದು.
ಯಾಕಂದ್ರೆ ನಮ್ಮ ಒಂದು ಕೇರ್ಲೆಸ್ ಆ ಒಂದು ಸಂಸ್ಥೆಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇದ್ದಾವೆ. ಹಾಗಾಗಿ ನೋಡಿ ಎಲ್ಲರೂ ಮಾಡಕ್ ಸಾಧ್ಯ ಇಲ್ಲ. ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇವತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇವತ್ತು ಸೇವೆ ಮನೋಭಾವನೆ, ಇವತ್ತು ನಾವು ತಾಯಿ ಮದರ್ ತೆರೇಸಾ ಅವ್ರಿಗೆ ನಾವು ನೆನೆಸ್ಕೋಬೇಕಾಗ್ತದೆ. ಇವತ್ತು ಆ ತಾಯಿ ಸೇವೆ ಮಾಡಿದ್ದು ಬರೀ ನಮ್ಮ ದೇಶ ಅಲ್ಲ, ಇಡೀ ವಿಶ್ವನೇ ಆ ತಾಯಿಗೆ ಇವತ್ತು ನೆನೆಸ್ಕೊಳ್ಳುವಂಥ ದಿನ ಆಗ್ತದೆ ಇವತ್ತು. ಅಂದ್ರೆ ನಮ್ಮ ಒಂದು ಸಮಾಜದಲ್ಲಿ, ನಮ್ಮ ಒಂದು ಸೇವೆಗಳಲ್ಲಿ, ಇವತ್ತು ಹೆಲ್ತ್ ಅಲ್ಲಿ ಇರ್ಬೋದು, ಇವತ್ತು ಎಜುಕೇಶನ್ ಅಲ್ಲಿ ಇರ್ಬೋದು, ಇವತ್ತು ಅನಾಥಾಶ್ರಮಗಳು ನಡೆಸಿರ್ಬೋದು, ಇವತ್ತು ಕುಷ್ಠರೋಗಿಗಳಿಗೆ ನಾವು ಸ್ವಚ್ಛತೆ ಮಾಡಿದಿರ್ಬೋದು, ಇವತ್ತು ಕುಷ್ಠರೋಗಿಗಳ ಹತ್ರ ಹೋಗಿ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ವತಿಯಿಂದ ನಮ್ಮ ಸಿಸ್ಟರ್ಸ್ಗಳು ಹೋಗಿ ಅವ್ರಿಗೆ ಸ್ವಚ್ಛತೆ ಮಾಡೋದು, ಅವ್ರಿಗೆ ಬ್ಯಾಂಡೇಜ್ ಮಾಡೋದು, ಇವತ್ತು ಎಜುಕೇಶನ್ ಕೊಡೋದು, ಇಂಥ ಬಹಳಷ್ಟು ಸೇವೆ ನಮ್ಮ ಒಂದು ಸಮುದಾಯದಲ್ಲಿ ನಡೀತಾ ಇದೆ. ಎಲ್ಲ ಸಮುದಾಯದವ್ರು ಮಾಡ್ತಾ ಇದ್ದಾರೆ, ಆದರೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮುದಾಯದವ್ರು ಮಾಡ್ತಾ ಇದ್ದಾರೆ ಅಂತ ನಾನು ಗೌರವದಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲ ಸಮುದಾಯದವ್ರು ಮಾಡ್ತಾ ಇದ್ದಾರೆ ಇವತ್ತು. ಆದರೆ ಮುಂದೆ ಬಂದು ನಮ್ಮ ಒಂದು ಸಮುದಾಯ ಹೆಚ್ಚಿನ ರೀತಿಯಲ್ಲಿ ಸೇವೆ ಮನೋಭಾವನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಸ್ವಾಮೀಜಿ ಅಪ್ಪಾಜಿಯವರು ಸಹ ಯಾವುದೇ ಒಂದು ಜಾತಿ ಭೇದ ಇಲ್ಲದೆ ಇವತ್ತು ಎಲ್ಲ ಸಮುದಾಯದವರಿಗೆ, ಎಲ್ಲ ಬಡ ಮಕ್ಕಳಿಗೆ, ಇವತ್ತು ಎಲ್ಲ ಅನಾಥಾಶ್ರಮದವರಿಗೆ ಇವತ್ತು ಅವ್ರೇನು ಸೇವೆ ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಇವತ್ತು ಅವರೆಲ್ಲರ ಯಾವ್ದಾರ ಒಂದು ಊರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಆ ಊರಿನ ಜನ ಬಂದು ನಿಂದಿರ್ತಾರಲ್ಲೆಲ್ಲ. ಹಾಗಾಗಿ ನಾವು ನೀವು ಎಲ್ಲ ಸೇರಿ ಇವತ್ತು ಅದೇ ಮನೋಭಾವನೆಯಲ್ಲಿ, ಅದೇ ಒಂದು ಇದರಲ್ಲಿ ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳುತ್ತಾ, ವಿಶೇಷವಾಗಿ ನಾನು ಇಲ್ಲಿ ಹೊನ್ನಡಿ ಗ್ರಾಮದ ಎಲ್ಲ ರೀತಿಯಿಂದ ಎಲ್ಲ ಸಮಾಜದ ತಂದೆ ತಾಯಿಗಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇವತ್ತು ನೋಡಿ, ನಿಮ್ಮ ಮಕ್ಕಳಿಗೆ ಬಹುಶಃ ಇಲ್ಲಿನ ಒಂದು ಸಂಸ್ಥೆಗಳು, ಇಲ್ಲಿನ ಒಂದು ತಂದೆ ತಾಯಿಗಳು, ನೀವು ಬಹಳ ಹೆಣ್ಮಗಳಾದ್ರೆ ಒಂದು BEd ಮಾಡಿಸ್ತೀರಿ, ಇಲ್ಲ ಒಂದು ಟೀಚರ್ ಟ್ರೈನಿಂಗ್ ಮಾಡಿಸ್ತೀರಿ, ಇಲ್ಲ ಒಂದು ನರ್ಸಿಂಗ್ ಮಾಡಿಸ್ತೀರಿ. ಇವು ಗಂಡು ಮಕ್ಕಳು ಅಂದ್ರೂ ಮುಗಿತೀವಿ. PUC ಸೆಕೆಂಡ್ ಇಯರ್ ಪಾಸ್ ಆದಂದ್ರೆ ಇವು ನಾವೆತ್ತೋ ಒಂದು ಅಪ್ಲೈ ಆಗೋಯ್ತದೆ ಇವ್ರ ಕತ್ತಿಗಳೆಲ್ಲ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಇವತ್ತು UP ಬಿಹಾರಗಳಲ್ಲಿ ಇವತ್ತು ಒಂದು ಕೂಲಿ ಕಾರ್ಮಿಕನ ಇವತ್ತೊಂದು ಗಾಡಿ ಕಟ್ಟ ಮನುಷ್ಯ ಇದ್ದಾನಂದ್ರು ಇವತ್ತು ಅವ್ರ ಮನೆಯಲ್ಲಿ IAS IPS ಆಫೀಸರ್ ಮಾಡಿಸ್ತಾ ಇದ್ದಾನೆ. ನೀವು ನಿಮ್ಮ ಮಕ್ಕಳಿಗೆ